ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 31. ಇಂದಿನ ತರಗತಿಯಲ್ಲಿ ನಾವು ಸಮಾಸಗಳ ಮುಂದುವರಿದ ಭಾಗವನ್ನು ಅರ್ಥ ಮಾಡಿಕೊಳ್ಳೋಣ. ನಿನ್ನೆಯ ಮೊದಲನೆಯ ಭಾಗದಲ್ಲಿ ನಾನು ಸಮಾಸಗಳನ್ನು ಪರಿಚಯ ಮಾಡಿದೆ. ಸಮಾಸ ಎಂದರೇನು, ಅವುಗಳ ಪ್ರಕಾರಗಳು, ಮತ್ತೆ ಮುಖ್ಯವಾದಂತಹ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ ಮತ್ತು ದ್ವಿಗು ಸಮಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅಲ್ಲಿನ ಉದಾಹರಣೆಗಳನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆ ಸಮಾಸಗಳು, ಸಮಾಸಗಳ ವಿಗ್ರಹ ವಾಕ್ಯಗಳನ್ನು ಕೂಡ ಅಭ್ಯಾಸ ಮಾಡಿ ಆಗಿದೆ. ಇಂದಿನ ಪಾಠದಲ್ಲಿ ನಾವು ಮುಂದುವರಿದ ಭಾಗವನ್ನು ಅರ್ಥ ಮಾಡಿಕೊಳ್ಳೋಣ. ಮುಂದಿನ ಪ್ರಕಾರ ದ್ವಂದ್ವ ಸಮಾಸ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಎನ್ನುತ್ತಾರೆ. ಸಮಾಸ ಎಂದರೆ ಎರಡು ಪದಗಳಂತೂ ಇದ್ದೇ ಇರುತ್ತವೆ. ಅದು ಪೂರ್ವಪದ ಮತ್ತು ಉತ್ತರ ಪದ. ಕೆಲವೊಮ್ಮೆ ಸಮಾಸಗಳಲ್ಲಿ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಒಟ್ಟಿಗೆ ಸೇರಿ ಎಲ್ಲ ಪದಗಳ ಅರ್ಥಗಳು ಕೂಡ ಪ್ರಧಾನವಾಗಿ ಕ್ರಿಯಾಪದದೊಂದಿಗೆ ಸಂಬಂಧವನ್ನ ಹೊಂದುವುದನ್ನು ನಾವು ಕಾಣುತ್ತೇವೆ. ಅದಕ್ಕೆ ದ್ವಂದ್ವ ಸಮಾಸ ಎಂದು ಹೆಸರು. ಉದಾಹರಣೆಗಳನ್ನು ಗಮನಿಸೋಣ. ಕೆರೆಯೂ ಬಾವಿಯೂ ಕಟ್ಟೆಯೂ, ಕೆರೆ ಬಾವಿ ಕಟ್ಟೆಗಳು. ನಮ್ಮ ಮಾತಿನಲ್ಲಿ ನಾವು ಬಳಸುವಂತಹ ಪದಗಳು ಕೆರೆ ಬಾವಿ ಕಟ್ಟೆಗಳು ಎಂದು ಹೇಳುತ್ತೇವೆ. ಅಂದರೆ ಕೆರೆಯು, ಬಾವಿಯು, ಕಟ್ಟೆಯು ಎಂದರ್ಥ. ಇವೆಲ್ಲವೂ ಸೇರಿ ಆದಂತಹ ಸಮಾಸ. ಇಲ್ಲಿನ ಪ್ರತಿಯೊಂದು ಪದಕ್ಕೂ ಕೂಡ ಮಹತ್ವವಿದೆ. ಪ್ರತಿಯೊಂದು ಪದದ ಅರ್ಥಕ್ಕೂ ಕೂಡ ಪ್ರಧಾನತೆಯನ್ನು ನಾವು ಕಲ್ಪಿಸುತ್ತೇವೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಗುಡುಗು, ಸಿಡಿಲು, ಮಿಂಚು. ಗುಡುಗು, ಸಿಡಿಲು, ಮಿಂಚುಗಳು. ಇಲ್ಲಿ ಒಂದೊಂದು ಪದದ ಅರ್ಥಕ್ಕೂ ಪ್ರಧಾನತೆಯನ್ನು ಕಲ್ಪಿಸುತ್ತೇವೆ. ಇನ್ನು ಮುಂದಿನ ಉದಾಹರಣೆ ಗಿರಿಯು, ವನವು, ದುರ್ಗವು. ಗಿರಿವನ ದುರ್ಗಗಳು. ಇಲ್ಲಿಯೂ ಕೂಡ ಅಷ್ಟೇ ಗಮನಿಸಿ ಮಕ್ಕಳೇ. ಇದು ದ್ವಂದ್ವ ಸಮಾಸದ ಉದಾಹರಣೆ. ಇಲ್ಲಿ ಪ್ರತಿಯೊಂದು ಪದಗಳ ಅರ್ಥವೂ ಕೂಡ ಪ್ರಧಾನವಾಗಿ ಇರುತ್ತವೆ. ಎರಡು ಅಥವಾ ಹೆಚ್ಚು ನಾಮಪದಗಳು ಸೇರಿದಾಗ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವಂತಹ ಸಮಾಸವೇ ದ್ವಂದ್ವ ಸಮಾಸ. ಸೂರ್ಯನು, ಚಂದ್ರನು, ನಕ್ಷತ್ರವು, ಸೂರ್ಯ ಚಂದ್ರ ನಕ್ಷತ್ರಗಳು. ಮುಂದಿನ ಉದಾಹರಣೆ ಬೆಟ್ಟವು, ಗುಡ್ಡವು, ಬೆಟ್ಟ ಗುಡ್ಡಗಳು. ಭೀಮನು, ಅರ್ಜುನನು, ಭೀಮಾರ್ಜುನರು. ಆನೆಯು, ಕುದುರೆಯು, ಒಂಟೆಯು, ಆನೆ, ಕುದುರೆ, ಒಂಟೆಗಳು. ಅಭ್ಯಾಸಕ್ಕಾಗಿ ಕೆಲವಷ್ಟು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ತರಕಾರಿಗಳು, ಹಣ್ಣುಗಳು. ಇದನ್ನು ಸೇರಿಸಿ ಸಮಾಸ ಮಾಡಿದಾಗ ತರಕಾರಿ ಹಣ್ಣುಗಳು. ಎರಡನೇ ಪ್ರಶ್ನೆ, ಧನವು, ಧಾನ್ಯವು. ಮಕ್ಕಳೇ, ನೀವೇ ಪ್ರಯತ್ನವನ್ನು ಮಾಡಿ ಇದನ್ನು ಸಮಾಸ ಮಾಡೋಣ. ಧನಧಾನ್ಯಗಳು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೀವು ಪ್ರಯತ್ನಿಸಿ. ಹುಡುಗರು, ಹುಡುಗಿಯರು. ಉತ್ತರ ಇಲ್ಲಿದೆ, ಹುಡುಗ, ಹುಡುಗಿಯರು. ಇನ್ನು ಸಮಾಸವನ್ನ ಕೊಡುತ್ತಿದ್ದೇನೆ. ಇದರ ವಿಗ್ರಹ ವಾಕ್ಯವನ್ನ ಮಾಡಲು ಪ್ರಯತ್ನಿಸಿ. ಅಣ್ಣ ತಮ್ಮಂದಿರು. ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತೀನಿ. ಅಣ್ಣನು, ತಮ್ಮನು, ಅಣ್ಣ ತಮ್ಮಂದಿರು. ಸರಿಯಾಗಿದೆ. ಅಣ್ಣಂದಿರು, ತಮ್ಮಂದಿರು ಕೂಡ ನಾವು ಮಾಡಬಹುದು. ಮುಂದಿನ ಪ್ರಶ್ನೆ, ಹೂ ತಳಿರು. ಇದರ ವಿಗ್ರಹ ವಾಕ್ಯ ಹೂವು, ತಳಿರು, ಹೂ ತಳಿರು. ಮುಂದಿನ ಪ್ರಶ್ನೆ, ಜಟಾವಲ್ಕಗಳು. ಇದರ ವಿಗ್ರಹ ವಾಕ್ಯ ಜಟೆಯು, ವಲ್ಕಲವು, ಜಟಾವಲ್ಕಲಗಳು. ಇನ್ನು ಮುಂದಿನ ಪ್ರಕಾರ ಬಹುಬ್ರೀಹಿ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ
ಬೇರೊಂದು ಪದದ ಅಂದರೆ ಅನ್ಯ ಪದದ ಅರ್ಥ ಪ್ರಧಾನವಾಗಿದ್ದರೆ ಬಹುಬ್ರೀಹಿ ಸಮಾಸ ಎನ್ನುತ್ತೇವೆ. ಇಲ್ಲಿ ವಿಗ್ರಹ ವಾಕ್ಯದಲ್ಲಿರುವಂತಹ 2-3 ಪದಗಳು ಸೇರಿ ಒಂದು ಸಮಾಸವಾಗುತ್ತದೆ. ಆದರೆ ಸಮಾಸದಲ್ಲಿರುವಂತಹ ಪದಗಳ ಅರ್ಥಕ್ಕಿಂತಲೂ ಬೇರೊಂದು ಪದದ ಅರ್ಥವನ್ನು ನಾವು ಗ್ರಹಿಸುತ್ತೇವೆ. ಇದನ್ನ ಬಹುಬ್ರೀಹಿ ಸಮಾಸ ಎನ್ನುತ್ತೇವೆ. ಉದಾಹರಣೆ, 3 ಕಣ್ಣುಳ್ಳವ ಮುಕ್ಕಣ್ಣ. ಇಲ್ಲಿ ಗಮನಿಸಿ, ಮುಕ್ಕಣ್ಣ ಎಂದರೆ 3 ಕಣ್ಣುಳ್ಳವ ಎಂದರ್ಥ, ಆದರೆ ಅದರ ಅರ್ಥ ಶಿವ ಎಂಬುದಾಗಿ. 4 ಮೊಗ ಉಳ್ಳವ ನಾಲ್ಮೊಗ ಅಂದರೆ ಬ್ರಹ್ಮ ಎಂಬ ಅನ್ಯ ಪದದ ಅರ್ಥವನ್ನು ಪ್ರಧಾನವಾಗಿ ನಾವು ಸ್ವೀಕರಿಸುತ್ತೇವೆ. ನಾಗನಂತೆ ವೇಣಿ ಉಳ್ಳವಳು ಅಂದರೆ ಸರ್ಪದಂತೆ ನಾಗದಂತೆ ವೇಣಿ ಉಳ್ಳವಳು ನಾಗವೇಣಿ. ನಾಗವೇಣಿ ಅಂದರೆ ಒಬ್ಬ ಮಹಿಳೆಗೆ ಕೊಟ್ಟಂತಹ ಒಂದು ವಿಶೇಷಣ ಪದ. ಈ ಉದಾಹರಣೆಗಳಲ್ಲಿ ಅನ್ಯ ಪದದ ಅರ್ಥವು ಪ್ರಧಾನವಾಗಿರುವುದರಿಂದ ಇದನ್ನು ಬಹುಬ್ರೀಹಿ ಸಮಾಸ ಎನ್ನುತ್ತೇವೆ. 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಅಂದರೆ ಅನ್ಯ ಪದದ ಅರ್ಥ ಪ್ರಧಾನವಾಗಿ ಬರುವ ಸಮಾಸ ಬಹುಬ್ರೀಹಿ ಸಮಾಸ. ಹಣೆಯಲ್ಲಿ ಕಣ್ಣು ಉಳ್ಳವ ಯಾವನೋ ಅವನು, ಅವನು ಹಣೆಗಣ್ಣ ಅಂದರೆ ಶಿವ, ಹಣೆಯಲ್ಲಿ ಕಣ್ಣನ್ನು ಉಳ್ಳಂತವನು. ಪಾಣಿಯಲ್ಲಿ ಅಂದರೆ ಕೈಯಲ್ಲಿ ಚಕ್ರ ಉಳ್ಳವ ಯಾವನೋ ಅವನು, ಅವನು ಚಕ್ರಪಾಣಿ, ಕೈಯಲ್ಲಿ ಚಕ್ರವನ್ನು ಧರಿಸಿದಂತಹ ಮಹಾವಿಷ್ಣು. ಇನ್ನು ಅಭ್ಯಾಸಕ್ಕಾಗಿ ಕೆಲವಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಜನಕನ ಆತ್ಮಜೆ ಯಾವಳೋ ಅವಳು. ಜನಕನ ಆತ್ಮಜೆ ಅಂದ್ರೆ ಮಗಳು ಯಾವಳೋ ಅವಳು, ಅವಳು ಜನಕಜೆ ಅಥವಾ ಜಾನಕಿ ಅಂತ ನಾವು ಹೇಳುತ್ತೇವೆ ಅಲ್ಲವೇ, ಅವಳೇ ಸೀತೆ. ಪಂಕದಲ್ಲಿ ಹುಟ್ಟಿದ್ದು ಯಾವುದೋ ಅದು. ಪಂಕ ಅಂದರೆ ಕೆಸರು, ಕೆಸರಿನಲ್ಲಿ ಹುಟ್ಟಿದ್ದು ಯಾವುದೋ ಅದು ಪಂಕಜ ಅಂದರೆ ತಾವರೆ, ಕಮಲ ಎಂದರ್ಥ. ಪುಣ್ಯವುಳ್ಳ ಆತ್ಮನು ಯಾವನೋ ಅವನು, ಯಾರ ಆತ್ಮವು ಪುಣ್ಯವುಳ್ಳದ್ದೋ ಅವನು ಪುಣ್ಯಾತ್ಮ ಅಂದರೆ ಒಳ್ಳೆಯವ, ಸಜ್ಜನ ಎಂದರ್ಥ. ಇನ್ನು ಮುಕ್ಕಣ್ಣ ಅಂದರೆ ಶಿವ, 3 ಕಣ್ಣುಳ್ಳವನು ಯಾವನೋ ಅವನು. ನಿಶಾಚರಿ ಅಂದರೆ ರಾಕ್ಷಸಿ ಅಂತರ್ಥ. ನಿಶೆಯಲ್ಲಿ ರಾತ್ರಿಯಲ್ಲಿ ಚಲಿಸುವವಳು ಯಾವಳೋ ಅವಳು ನಿಶಾಚರಿ. ದಶಸಿರ ಅಂದರೆ ರಾವಣ, ದಶ ಅಂದರೆ 10, 10 ಸಿರ ಅಂದರೆ ತಲೆ ಅಥವಾ ಮುಖವುಳ್ಳವನು ಯಾವನೋ ಅವನು ದಶಸಿರ. ಇನ್ನು ಮುಂದಿನ ಸಮಾಸದ ಪ್ರಕಾರ ಕ್ರಿಯಾ ಸಮಾಸ. ಪೂರ್ವ ಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಅಂದರೆ ದ್ವಿತೀಯ ವಿಭಕ್ತಿ ಅಂತವಾಗಿದ್ದು ಉತ್ತರ ಪದದ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು. ಇದು ಉತ್ತರ ಪದದ ಕ್ರಿಯೆಯೊಂದಿಗೆ ಸೇರಿ ಆಗುವ ಸಮಾಸ. ದ್ವಿತೀಯಾಂತವಲ್ಲದೆ ಬೇರೆ ವಿಭಕ್ತಿಯಂತ ಪೂರ್ವ ಪದವು ಕೆಲವೊಮ್ಮೆ ಬರುವುದುಂಟು. ಉದಾಹರಣೆಗಳನ್ನ ಗಮನಿಸೋಣ, ಅರ್ಥ ಮಾಡಿಕೊಳ್ಳೋಣ. ಮೈಯನ್ನು ತಡವಿ ಮೈದಡವಿ. ಇಲ್ಲಿ ಗಮನಿಸಿ, ವಿಗ್ರಹ ವಾಕ್ಯದಲ್ಲಿ ಪೂರ್ವ ಪದ ದ್ವಿತೀಯ ವಿಭಕ್ತಿಯಂತವಾಗಿದೆ. ಎರಡನೇ ಉದಾಹರಣೆ, ಕೈಯನ್ನು ಮುಟ್ಟಿ ಕೈ ಮುಟ್ಟಿ. ಇಲ್ಲಿ ಗಮನಿಸಿ, ಕ್ರಿಯಾಪದದ ಅರ್ಥವು ಇಲ್ಲಿ ಗೋಚರಿಸುತ್ತದೆ, ಆದ್ದರಿಂದ ಕ್ರಿಯಾ ಸಮಾಸ. ಬಾಯಿಯನ್ನು ತೆರೆ ಬಾಯಿ ತೆರೆ ಅಥವಾ ಬಾಯ್ದೆರೆ. ಮುಂದಿನ ಉದಾಹರಣೆ, ದಾರಿಯನ್ನು ಕಾಣಿಸು ದಾರಿ ಕಾಣಿಸು ದಾರಿ ಗಾಣಿಸು. ಕಣ್ಣನ್ನು ಕೆಡು ಕಂಗೆಡು. ಇಲ್ಲಿ ಮೊದಲನೇ ಪದಗಳನ್ನು ಗಮನಿಸಿ, ದ್ವಿತೀಯ ವಿಭಕ್ತಿಯಂತವಾದಂತಹ ಪದಗಳು ವಿಗ್ರಹ ವಾಕ್ಯದಲ್ಲಿ ಇವೆ. ಈ ಪದಗಳು ಕ್ರಿಯೆಯೊಂದಿಗೆ ಸೇರಿ ಸಮಾಸವನ್ನ ರಚಿಸುತ್ತವೆ. ಮುಂದಿನ ಉದಾಹರಣೆ, ಕಾರ್ಯವನ್ನು ಸಾಧಿಸು ಕಾರ್ಯ ಸಾಧಿಸು. ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದು ಅವೆರಡೂ ಸೇರಿ ಆಗುವ ಸಮಾಸವೇ ಕ್ರಿಯಾ ಸಮಾಸ. ಕೈಯನ್ನು ಮುಗಿ ಕೈ ಮುಗಿ. ಕಣ್ಣನ್ನು ಅರಳಿಸು ಕಣ್ಣರಳಿಸು. ಕಿವಿಯನ್ನು ಕೊಡು ಕಿವಿಗೊಡು. ತಲೆಯನ್ನು ಬಾಗಿಸು ತಲೆ ಬಾಗಿಸು. ಕಾಲನ್ನು ಎಳೆ ಕಾಲೆಳೆ. ಪ್ರಿಯ ವಿದ್ಯಾರ್ಥಿಗಳೇ,
ಈ ಉದಾಹರಣೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿ. ಅಭ್ಯಾಸಕ್ಕಾಗಿ ಕೆಲವಷ್ಟು ಪ್ರಶ್ನೆಗಳನ್ನು ಕೊಡುತ್ತೇನೆ, ನೀವು ಪ್ರಯತ್ನಿಸಿ. ಕಿಡಿಯನ್ನು ಕಾರು, ಕಿಡಿಗಾರು. ಮುಂದಿನ ಪ್ರಶ್ನೆ, ಕೈಯನ್ನು ಹಾಕು. ಇದನ್ನು ಸಮಾಸ ಮಾಡಿದಾಗ ಕೈ ಹಾಕು. ಪಯಣಂ ಪೋಗು. ಈ ವಿಗ್ರಹ ವಾಕ್ಯವನ್ನ ಸಮಾಸ ಮಾಡಿದರೆ ಪಯಣ ಪೋಗು. ಪಯಣಂ ಅಂದ್ರೆ ಪ್ರಯಾಣ, ಪ್ರಯಾಣಕ್ಕೆ ಹೋಗುವಂಥದ್ದು. ಮೈ ಮರೆ ಅಂದರೆ ಮೈಯನ್ನು ಮರೆ ಎಂದರ್ಥ. ಮೈ ಮರೆ ಎನ್ನುವಂಥದ್ದು ಸಮಾಸ, ಮೈಯನ್ನು ಮರೆ ಎಂಬುದು ವಿಗ್ರಹ ವಾಕ್ಯ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ವಿಗ್ರಹ ವಾಕ್ಯವನ್ನು ಮಾಡಿ, ವಿಷಕಾರು, ವಿಷವನ್ನು ಕಾರು. ಮುಂದಿನ ಪ್ರಶ್ನೆ, ಹಾಲೆರೆ, ಹಾಲನ್ನು ಎರೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿದ್ದೀರಾ ಎಂದು ಭಾವಿಸುತ್ತೇನೆ ಪ್ರಿಯ ವಿದ್ಯಾರ್ಥಿಗಳೇ. ಸಮಾಸಗಳಲ್ಲಿನ ಮುಂದಿನ ಪ್ರಕಾರ ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸವನ್ನು ಗಮಕ ಸಮಾಸವೆನ್ನುವರು. ಗಮನಿಸಿ, ಪೂರ್ವ ಪದ ಸರ್ವನಾಮ ಅಥವಾ ಕೃದಂತವಾಗಿರುತ್ತದೆ. ಉತ್ತರ ಪದದಲ್ಲಿ ನಾಮಪದ, ಅದನ್ನು ಸೇರಿಸಿ ಮಾಡುವಂತಹ ಸಮಾಸ. ಉದಾಹರಣೆಗಳಿಂದ ಸ್ಪಷ್ಟ ಮಾಡಿಕೊಳ್ಳಿ. ಅವನು ಹುಡುಗ, ಆ ಹುಡುಗ. ನಾವು ಇದನ್ನು ವಾಕ್ಯದಲ್ಲಿ ಬಳಸುತ್ತೇವೆ, ಆ ಹುಡುಗನು ಹೋಗುತ್ತಾನೆ ಎಂಬುದಾಗಿ. ಅಂದರೆ ಅವನು ಹುಡುಗ, ಆ ಹುಡುಗ. ಇವನು ಗಂಡಸು, ಈ ಗಂಡಸು. ಇದು ನಾಯಿ, ಈ ನಾಯಿ. ಮಾಡಿದುದು ಅಡಿಗೆ, ಮಾಡಿದಡಿಗೆ. ಇಲ್ಲಿ ಮೊದಲನೆಯ ಪದ ಅಥವಾ ಪೂರ್ವ ಪದ ಮಾಡಿದುದು ಎಂಬುದು ಕೃದಂತವಾದಂಥದ್ದು. ಇದು ಅಡಿಗೆ ಎಂಬ ನಾಮಪದದೊಡನೆ ಕೂಡಿ ಸಮಾಸವನ್ನ ಮಾಡುತ್ತದೆ, ಮಾಡಿದಡಿಗೆ. ಅಭ್ಯಾಸಕ್ಕಾಗಿ ಕೆಲವಷ್ಟು ಪ್ರಶ್ನೆಗಳನ್ನ ಗಮನಿಸಿ. ತಿಂದುದು ಕೂಳು, ತಿಂದ ಕೂಳು. ಇದು ಪೂರ್ವ ಪದದಲ್ಲಿ ಕೃದಂತವಿದೆ, ಆಮೇಲೆ ನಾಮಪದದೊಡನೆ ಸೇರಿ ಸಮಾಸವಾಗಿದೆ. ಬೇಯಿಸಿದ ಅಡಿಗೆ, ಬೆಂದಡಿಗೆ. ಇದು ಕೂಡ ಗಮಕ ಸಮಾಸಕ್ಕೆ ಉದಾಹರಣೆ. ಮೂರನೇ ಪ್ರಶ್ನೆ, ಅರಳುವುದು ಮೊಗ್ಗು. ಇದರ ಸಮಾಸವನ್ನ ಮಾಡಲು ಪ್ರಯತ್ನಿಸಿ. ಅರಳು ಮೊಗ್ಗು. ಇನ್ನು ಸಮಾಸವನ್ನ ಬಿಡಿಸಿ ವಿಗ್ರಹ ವಾಕ್ಯ ಮಾಡೋಣ. ಮೊದಲನೇ ಪ್ರಶ್ನೆ, ಉಡುದಾರ, ಉಡುವುದು ದಾರ ಅಥವಾ ಉಡುವಂತಹ ದಾರ. ಆ ಕಲ್ಲು ಎಂಬುದು ಸಮಾಸ. ಇದರ ವಿಗ್ರಹ ವಾಕ್ಯ ಅದು ಕಲ್ಲು, ಆ ಕಲ್ಲು. ಈ ಮನೆ, ತುಂಬಾ ಸುಲಭವಾದಂತಹ ಪ್ರಶ್ನೆ, ಉತ್ತರಿಸಿ. ಇದು ಮನೆ, ಈ ಮನೆ. ಇನ್ನು ಅರಿಸಮಾಸವನ್ನ ನಾವು ಗಮನಿಸೋಣ. ಕನ್ನಡ ಪದದೊಡನೆ ಸಂಸ್ಕೃತ ಪದವನ್ನ ಸೇರಿಸಿ ಸಮಾಸ ಮಾಡಬಾರದು. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಚಾರವನ್ನ ನಿಮ್ಮ ಮನದಲ್ಲಿಟ್ಟುಕೊಳ್ಳಿ. ಕನ್ನಡ ಪದಗಳಿವೆ, ಸಂಸ್ಕೃತ ಪದಗಳೂ ಕೂಡ ನಾವು ಕನ್ನಡ ಭಾಷೆಯಲ್ಲಿ ಬಳಸುತ್ತೇವೆ ಅಲ್ಲವೇ? ಸಂಸ್ಕೃತದ ಪದಗಳನ್ನು ಕನ್ನಡ ಪದದೊಂದಿಗೆ ಸೇರಿಸಿ ಸಮಾಸವನ್ನ ಮಾಡುವಂಥದ್ದು ಉಚಿತವಲ್ಲ ಎಂಬುದು ಇಲ್ಲಿಯ ಅರ್ಥ. ಆ ರೀತಿಯಾಗಿ ನಾವು ಮಾಡಬಾರದು. ಹಾಗೆ ಮಾಡಿದರೆ ಅದು ದೋಷವಾಗುವುದು. ಆದರೆ ಪೂರ್ವ ಕವಿಗಳು ಮಾಡಿರುವಲ್ಲಿ ದೋಷವೆಡಿಸಬಾರದು. ಅಂದರೆ ಇದನ್ನು ಆರ್ಷ ಪ್ರಯೋಗ ಎಂದು ನಾವು ಹೇಳುತ್ತೇವೆ. ಹಿಂದಿನ ಕವಿಗಳು ಈ ರೀತಿಯಾಗಿ ಬಳಸಿದ್ದರೆ ಅದರಲ್ಲಿ ನಾವು ದೋಷವೆಡಿಸಬಾರದು. ಆದರೆ ನಾವು ಆ ರೀತಿಯಾದಂತಹ ಪ್ರಯತ್ನವನ್ನ ಮಾಡಬಾರದು. ಸಂಸ್ಕೃತ ಕನ್ನಡ ಪದಗಳನ್ನು ಸೇರಿಸಿ ಸಮಾಸ ಮಾಡುವುದು ಯೋಗ್ಯವಲ್ಲ. ಅದನ್ನು ಅರಿಸಮಾಸ ಎನ್ನುತ್ತೇವೆ. ಗಮಕ ಸಮಾಸ, ಕ್ರಿಯಾ ಸಮಾಸ ಹಾಗೂ ಬಿರುದಾವಳಿಗಳಲ್ಲಿ ಅರಿಸಮಾಸ ದೋಷವಲ್ಲ. ಇನ್ನು ಗಮನಿಸಿ, ಕೆಲವು ಕಡೆಗಳಲ್ಲಿ ಅರಿಸಮಾಸ ಎಂಬುದು ದೋಷವಾಗುವುದಿಲ್ಲ. ಅದನ್ನ ಉದಾಹರಣೆಯೊಂದಿಗೆ ಗಮನಿಸೋಣ. ಮಂಗಳದ ಆರತಿ, ಮಂಗಳಾರತಿ. ದಳದ ಪತಿ, ದಳಪತಿ. ಇಲ್ಲಿ ಗಮನಿಸಿ, ದಳದ ಎಂಬುವಂಥದ್ದು ಕನ್ನಡ ಪದ, ಪತಿ ಎನ್ನುವಂಥ ಸಂಸ್ಕೃತ ಪದವಾಗಿದ್ದರೂ ಕೂಡ
ಇಲ್ಲಿ ಇದು ದೋಷವಲ್ಲ. ಆತ್ಮೀಯ ವಿದ್ಯಾರ್ಥಿಗಳ ನಿಮ್ಮ ಸ್ತರಕ್ಕೆ ಅನುಗುಣವಾಗಿ ಸಮಾಸವನ್ನ ಅರ್ಥವಾಗುವ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಿಸಿದ್ದೇನೆ. ಈ ಸಮಾಸಗಳನ್ನು ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತರಿಸಿ ಉತ್ತಮವಾದಂತಹ ಅಂಕಗಳನ್ನು ಪಡೆಯಿರಿ. ಇದೇ ನನ್ನ ಆಸೆ. ಸಮಾಸಗಳಲ್ಲಿ ಅನೇಕ ಪ್ರಕಾರಗಳು ಇದ್ದರೂ ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಷ್ಟು, ನಿಮ್ಮ ತಿಳಿವಳಿಕೆಗೆ ಅನುಕೂಲವಾಗುವಷ್ಟನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. ಇದೆಲ್ಲ ರೀತಿಯ ಸಮಾಸಗಳನ್ನು, ಸಂಧಿಗಳನ್ನು, ಬೇರೆ ಬೇರೆ ರೀತಿಯ ವಾಕ್ಯಗಳನ್ನು ಬಳಸಿ ನಾವು ಕನ್ನಡದಲ್ಲಿ ಮಾತನಾಡೋಣ. ಕನ್ನಡ ಮಾತೆಯ ಸೇವೆ ಮಾಡೋಣ. ಮಾತನಾಡುವುದರಿಂದ ಹೆಚ್ಚು ಹೆಚ್ಚು ಮಾತನಾಡೋಣ, ಹೆಚ್ಚು ಹೆಚ್ಚು ಕನ್ನಡ ಬಳಸೋಣ, ಕನ್ನಡ ಬೆಳೆಸೋಣ, ಕನ್ನಡ ಮಾತೆಗೆ ಸೇವೆ ಸಲ್ಲಿಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ಮತ್ತೊಮ್ಮೆ ಬರುವೆ. ನಮಸ್ಕಾರ.